ಹಲೋ ಎವ್ರಿವನ್, ವೆಲ್ಕಮ್ ಟು ಶಿರಿ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋ ಅಲ್ಲಿ ಅಕೌಂಟಿಂಗ್ ಕನ್ವೆನ್ಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಕನ್ವೆನ್ಷನ್ಸ್, ದೇರ್ ಆರ್ 4 ಅಕೌಂಟಿಂಗ್ ಕನ್ವೆನ್ಷನ್. ಫಸ್ಟ್ ಒನ್ ಇಸ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಆರ್ ಪ್ರುಡೆನ್ಸ್, convention of full disclosure, convention of materiality. So first one, convention of consistency. So convention of consistency ಅಂತ ಅಂದ್ರೆ ಏನಂತ ಹೇಳಿದ್ರೆ, we have to maintain consistency in recording of financial books ಅಂತ ಹೇಳಿದ್ರೆ, ಈಗ ನಾವೇನೋ ಒಂದು ರೆಕಾರ್ಡ್ ಮಾಡ್ತಿರ್ತೀವಿ ಅಂದ್ರೆ ಫಸ್ಟ್ ಹೇಗೆ ರೆಕಾರ್ಡ್ ಮಾಡ್ತಿರ್ತೀವಿ ಅದೇ ತರ ಮೆಥಡ್ನ ನಾವು ರೆಕಾರ್ಡ್ ಮಾಡಬೇಕು. ಅದನ್ನ ನಾವೇನಂತ ಹೇಳ್ತೀವಿ, ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. 1 ಇಯರ್ಗೆ 1 ಮೆಥಡ್, ಅಗೇನ್ ಸೆಕೆಂಡ್ ಇಯರ್ಗೆ ಇನ್ನೊಂದು ಮೆಥಡ್, ಥರ್ಡ್ ಇಯರ್ಗೆ ಇನ್ನೊಂದು ಮೆಥಡ್, ಆ ತರ ಮೆಥಡ್ನ ಮಾಡಬಾರ್ದು. ಇದು ಏನ್ ಹೇಳುತ್ತೆ ಅಂದ್ರೆ, ದಿಸ್ ಶುಡ್ ನಾಟ್ ಚೇಂಜ್ ಫ್ರಮ್ 1 year to another. The result of different years will be comparable only when accounting rules are continuously adhered to form year to year ಅಂತ ಹೇಳಿದ್ರೆ, ನಾವು 1 year ಇಂದ ಇನ್ನೊಂದು ಇಯರ್ಗೆ ಮೆಥಡ್ಸ್ ನ ಚೇಂಜ್ ಮಾಡಿದ್ರೆ ನಾವು ಲಾಸ್ಟ್ ಇಯರ್ದು ಮತ್ತೆ ಈ ಇಯರ್ದು ಡೇಟಾಸ್ ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇನ್ ಆರ್ಡರ್ ಟು ಕಂಪೇರ್, ನಾವು ಬೇರೆ ಬೇರೆ ಇಯರ್ಸ್ ಇಂದ ಕಂಪೇರ್ ಮಾಡಬೇಕು ಅಂತ ಅಂದ್ರೆ ವಿ ಶುಡ್ ಮೇಂಟೈನ್ ಕನ್ಸಿಸ್ಟೆನ್ಸಿ. ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ, ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಅಟ್ ಕಾಸ್ಟ್ ಆರ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂಡರ್ ವಿಚ್ ಕನ್ವೆನ್ಷನ್ ಅಂತ ಕೇಳೋಂಥದ್ದು. ಅದಿಲ್ಲ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆನ್ fixed assets were on virginal cost or straight line method every year under which ಕನ್ವೆನ್ಷನ್ ಅಂತ ಕೇಳೋಂಥದ್ದು. ಸೊ ಇದು ಯಾವ ಕನ್ವೆನ್ಷನ್? ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಸೊ ವ್ಯಾಲ್ಯೂಯೇಷನ್ ಆಫ್ ಕಾಸ್ಟ್ ಸ್ಟಾಕ್ ಕೂಡ ಅಷ್ಟೇ, ಅಂಡರ್ ಲಿಫೋ ಮೆಥಡ್ ಎವ್ರಿ ಇಯರ್, ಅಂಡರ್ ಫಿಫೋ ಮೆಥಡ್ ಎವ್ರಿ ಇಯರ್, ಆನ್ ವಿಚ್ ಕನ್ವೆನ್ಷನ್ ಅಂತ ಹೇಳಿ ನಿಮ್ಗೆ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಆರ್ ಪ್ರುಡೆನ್ಸ್ ಕಾನ್ಸೆಪ್ಟ್. ಸೊ ಕನ್ಸರ್ವೇಟಿಸಮ್ ಆರ್ ಪ್ರುಡೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಈ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಫ್ಯೂಚರ್ ಲಾಸಸ್ ನ ನಾವು ಎಸ್ಟಿಮೇಟ್ ಮಾಡಬೇಕು, ಬಟ್ ಫ್ಯೂಚರ್ ಪ್ರಾಫಿಟ್ ಅಥವಾ ಫ್ಯೂಚರ್ ರೆವೆನ್ಯೂನ ನಾವಿಲ್ಲಿ ಎಸ್ಟಿಮೇಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಜಾನ್ವರಿ ಮಂತ್ ಅಲ್ಲಿ ನಾವು ಎಸ್ಟಿಮೇಟ್ ಮಾಡೋದು, ಫೆಬ್ರವರಿಲಿ ನಂಗೆ 10 lakh ಅಷ್ಟು ಸೇಲ್ಸ್ ಆಗುತ್ತೆ ಅಂತ, ಆ ತರ ಎಸ್ಟಿಮೇಟ್ ಮಾಡಿ ಅದನ್ನ ರೆಕಾರ್ಡ್ ಮಾಡಬಾರ್ದು. ಬಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಲಾಸಸ್. ಇನ್ ಕೇಸ್ ಫೆಬ್ರವರಿಲಿ ನಾನು ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀನಿ 10 lakh, ಇದರಲ್ಲಿ 10% ಅಷ್ಟು ನನಗೆ RBD ಕ್ರಿಯೇಟ್ ಆದ್ರೆ, ಅಂದ್ರೆ ಬ್ಯಾಡ್ ಡೇಟ್ಸ್ ಆಗ್ಬಿಟ್ರೆ ಅದಕ್ಕೊಂದ್ ಸ್ವಲ್ಪ ರಿಸರ್ವ್ಸ್ ಇಡೋಣ, ಅಥವಾ ಇನ್ ಸರ್ಟೆನ್ ಅನ್ಸರ್ಟೇನಬಿಲಿಟಿಗೆ ನಾನೊಂದ್ ಸ್ವಲ್ಪ ರಿಸರ್ವ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ರಿಯೇಟ್ ಮಾಡ್ತೀವಲ್ವಾ, ಆ ತರ ಲಾಸಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ವಿ ಕಾಂಟ್ ಎಕ್ಸ್ಪೆಕ್ಟ್ ದಿ ರೆವೆನ್ಯೂ. ಅಂಡರ್ ವಿಚ್ ಕಾನ್ಸೆಪ್ಟ್? ಅಂಡರ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಅಥವಾ ಪ್ರುಡೆನ್ಸ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಬಿಸ್ನೆಸ್ ಮೆನ್ ರಿಸ್ಕ್ ಪ್ರೂಫ್ ಜಾಕೆಟ್ ನ ವೇರ್ ಮಾಡಿದಷ್ಟು ಅಂತ ಹೇಳ್ತಿದ್ದಾರೆ. ಸೊ ಅಂಡರ್ ದಿಸ್ ಕಾನ್ಸೆಪ್ಟ್ ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಇಸ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಆರ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೋಯರ್. ಈ ತರದ್ದು ಒಂದು ಕ್ವೆಶನ್ ಕೇಳ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ, RBD is created or bad debts is created under which convention ಅಂತ ಕೇಳಿದ್ರೆ, under the convention of conservatism concept or prudence concept. And next one is convention of full disclosure. All accounting statements should be honestly prepared and to that end full disclosed of all significant information should be made. All information which is of material interest to proprietors, creditors and investors should be disclosed in accounting statement. ಸೊ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಷರ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ತರದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಿದೀವಿ ಅಂತ ಅಂದ್ರೆ ಇಟ್ ಶುಡ್ ಬಿ ಹಾನೆಸ್ಟ್ ಆಗಿ ಪ್ರಿಪೇರ್ ಮಾಡಿರ್ಬೇಕು, ಮತ್ತೆ ಅಲ್ಲಿ ಯಾವುದೇ ತರದ ಬಯಾಸ್ ಇರಬಾರ್ದು, ಅಂದ್ರೆ ಯಾವುದೇ ತರದ ಮುಚ್ಚುಮರೆ ಇಲ್ಲದೆ ಇರೋ ತರ ಫುಲ್ ಓಪನ್ ಸ್ಟೇಟ್ಮೆಂಟ್ಸ್ ನ ನಾವು ಪ್ರಿಪೇರ್ ಮಾಡಬೇಕು. ಅದರಿಂದ ಪ್ರೊಪ್ರೈಟರ್ ಇಂಟ್ರೆಸ್ಟ್, ಇನ್ವೆಸ್ಟರ್ ಇಂಟ್ರೆಸ್ಟ್, ಕ್ರೆಡಿಟರ್ಸ್ ಇಂಟ್ರೆಸ್ಟ್ ಎಲ್ಲವೂ
ಫುಲ್ಫಿಲ್ ಆಗಬೇಕು ಅಂತ ಹೇಳೋ ಅಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕನ್ವೆನ್ಷನ್ಸ್ ಆಫ್ ಮೆಟೀರಿಯಾಲಿಟಿ, ಆನ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಕಾರ್ಡಿಂಗ್ ಟು ವಿಚ್ ಆಲ್ ರಿಲೇಟಿವ್ ಇಂಪಾರ್ಟೆಂಟ್ ಆ್ಯಂಡ್ ರಿಲೆವೆಂಟ್ items of the knowledge of which might influence the decision of the user of the financial statements are disclosed in financial statement. ಸೊ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೆಟೀರಿಯಾಲಿಟಿಯಲ್ಲಿ ನಾವು ಬೈಯಿಂಗ್ ಆಫ್ ಪೆನ್ ₹5, ಪರ್ಚೇಸ್ ಎ ಪೇಪರ್, ಪರ್ಚೇಸ್ ಎ ಗ್ಲೂ, ಆ ಥರ ಎಲ್ಲನೂ ಸಪ್ರೇಟ್ ಆಗಿ ಮಾಡ್ತಾ ಇದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡೋರ್ಗೆ ಅಥವಾ ಆ ಯೂಸರ್ಸ್ಗೆ ಏನಾಗುತ್ತೆ, ಅದು ಲೆಂತಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಎಕ್ಸ್ಪೆನ್ಸಸ್ನೆಲ್ಲ ಅಂಡರ್ ಒನ್ ಹೆಡ್, ಸ್ಟೇಷನರೀಸ್, ಟೆಲಿಫೋನ್ ಸ್ಟೇಷನರೀಸ್ ಅಂತ, ಅದಾದ್ಮೇಲೆ ಟೆಲಿಫೋನ್ ಚಾರ್ಜಸ್ನೆಲ್ಲ ಒಂದು ಇಯರ್ದು ಫುಲ್ಲು ಸಪ್ರೇಟ್, ಜಾನ್ವರಿ ಟೆಲಿಫೋನ್ ಬಿಲ್, ಫೆಬ್ರವರಿ ಟೆಲಿಫೋನ್ ಬಿಲ್ ಅಂತ ಬರೀದೆ, ಟೋಟಲ್ ಆಫ್ ಟೆಲಿಫೋನ್ ಚಾರ್ಜಸ್ ಅಂತ ಹೇಳಿ ಬರೆಯೋದು. ಆ ಥರದನ್ನ ನಾವೇನಂತ ಹೇಳ್ತೀವಿ, ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರಿಲೇಟಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ಕ್ವೆಶನ್ ಕೇಳ್ತಾರೆ. ಒಂದಷ್ಟು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ನ ಕೊಟ್ಬಿಟ್ಟು ಬೈಫರ್ಕೇಟ್ ಮಾಡಿ, ಯಾವುದು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಪ್ರಿನ್ಸಿಪಲ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ, ಯಾವುದನ್ನ ನಾವು P&L ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿ ಕೇಳೋ ಅಂಥದ್ದು. ಸೊ ಇಲ್ಲಿ ಯಾವ್ಯಾವುದನ್ನ ನಾವು P&L ಅಕೌಂಟ್ನ ಯೂಸ್ ಮಾಡುವಾಗ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಪುಟ್ ದ ಆಡ್ ಒನ್ ಔಟ್ ಥರನೂ ಕೊಡ್ತಾರೆ, ಅಂದರೆ 4 ಆಪ್ಷನ್ ಕೊಟ್ಟಿರ್ತಾರೆ, ಮೂರೂ ನೀವು ಅಕೌಂಟಿಂಗ್ ಕಾನ್ಸೆಪ್ಟ್ಸೇ ಆಗಿರುತ್ತೆ ಅಥವಾ ಕನ್ವೆನ್ಷನ್ಸೇ ಆಗಿರುತ್ತೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಯಾವುದೋ ಒಂದೇ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಯೂಸ್ ಮಾಡೋ ಅಂಥ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಪುಟ್ ದ ಆಡ್ ಒನ್ ಔಟ್ ಅಂತ ಹೇಳಿ ಕೇಳೋ ಅಂಥ ಚಾನ್ಸಸ್ ಕೂಡ ಇದೆ. ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರಿಲೇಟಿಂಗ್ ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದೆಲ್ಲ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ನಾವು ಯೂಸ್ ಮಾಡ್ತೀವಿ ಅಂದರೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್, ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಫಂಡಮೆಂಟಲ್ ಆಫ್ ಅಕೌಂಟಿಂಗ್ ಅಸಂಪ್ಷನ್ಸ್. ಸೊ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಆಗಿರೋಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಡಮೆಂಟಲ್ ಅಸಂಪ್ಷನ್ ಆಫ್ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಅಂತ ತುಂಬಾ ಸರಿ ಇದನ್ನ ಕ್ವೆಶನ್ ರಿಪೀಟ್ ಆಗಿದೆ. ಸೊ ನಿಮಗೆ ಯಾವುದು ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್ ಅಂತ ಗೊತ್ತಿದ್ರೆ ನೀವು ಬೇರೆದನ್ನ ಅಲ್ಲ ಅಂತ ಹೇಳಿ ಈಸಿಯಾಗಿ ಟಿಕ್ ಮಾಡ್ಬೋದು. ಸೊ ಯಾವ್ದು ಫಂಡಮೆಂಟಲ್ ಅಸಂಪ್ಷನ್ಸ್ ಅಂದ್ರೆ ಫಸ್ಟ್ 3 ಅಸಂಪ್ಷನ್ಸ್ ಕೊಟ್ಟಿದ್ದಾರೆ, ಗೋಯಿಂಗ್ ಕನ್ಸರ್ನ್, ಕನ್ಸಿಸ್ಟೆನ್ಸಿ ಅಂಡ್ ಅಕ್ರೂವಲ್ ಕಾನ್ಸೆಪ್ಟ್. ಇದು 3 ಫಂಡಮೆಂಟಲ್ ಅಸಂಪ್ಷನ್ಸ್ ಅಂತ ನೆನ್ಪಿಟ್ಕೊಂಡ್ರೆ ನೀವು ಯಾವ್ದು ಫಂಡಮೆಂಟಲ್ ಅಸಂಪ್ಷನ್ ಅಲ್ಲ ಅನ್ನೋದನ್ನ ಆರಾಮ್ಸೆ ಯು ಕ್ಯಾನ್ ಗೆಸ್. ಓಕೆ, ಥ್ಯಾಂಕ್ ಯು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ like my video, share my video and subscribe to my channel. Thank you for watching.